ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕಥೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಈಗ ಡೆವಿಲ್ ಕಥೆಯ ಮುಂದಿನ ಭಾಗವನ್ನು ಮುಂದುವರಿಸೋಣ. ರುದ್ರ ಭಾರತಕ್ಕೆ ಮರಳಿದ್ದ. ಸುಸ್ವರಳಿಂದ ದೂರವಿದ್ದ ಈ ದಿನಗಳಲ್ಲಿ ಅವನಿಗೆ ಸ್ಪಷ್ಟವಾಗಿ ಅರ್ಥವಾದದ್ದು ಒಂದೇ ವಿಷಯ. ಯಶೋಧ ಅವರು ಯಾವಾಗಲೂ ಅವನಿಗೆ ಒಂದು ಮಾತು ಹೇಳ್ತಿದ್ರು. ನಮಗಿಷ್ಟವಾದವರ ಹತ್ರ ನಾವು ಎಂದಿಗೂ ಅಹಂ ತೋರಿಸ್ಬಾರ್ದು. ಹಾಗೇನಾದರೂ ಅಹಂ ತೋರಿಸಿದ್ರೆ ನಿಮ್ಮ ಅಪ್ಪನ ಜೊತೆಗೆ ಇಷ್ಟೊಂದು ವರ್ಷ ನಾನು ಸಂಸಾರ ಮಾಡೋಕ್ಕೆ ಸಾಧ್ಯವಾಗ್ತಿತ್ತಾ ಅಂತ. ಹೌದು, ಈಗ ರುದ್ರ ಒಂದು ಖಚಿತವಾದ ತೀರ್ಮಾನಕ್ಕೆ ಬಂದಿದ್ದ. ಆ ಮುಗ್ದೆ ಈ ಕಾಲದಲ್ಲೂ ತನ್ನ ಮನಸ್ಸಿನಲ್ಲಿರೋದನ್ನು ಅವನ ಬಳಿ ಬಂದು ಎಂದಿಗೂ ನೇರವಾಗಿ ಹೇಳೋದಿಲ್ಲ. ನಾಚಿಕೆನ ಬಿಟ್ಟು ಅವಳಾಗಿಯೇ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ ಅಂತ ಕಾಯ್ತಾ ಕೂತ್ರೆ 80 ವರ್ಷವಾದರೂ ಅದು ನಡೆಯೋದಿಲ್ಲ ಅಂತ ಮೊದಲು ತನ್ನ ಆಫೀಸಿಗೆ ಹೋದವನು ದಿಲೀಪ್ಗೆ ಮುಂದೆ ಏನು ಮಾಡಬೇಕು ಅಂತ ಮಾಡಬೇಕಾದ ಕೆಲಸಗಳ ಬಗ್ಗೆ ಸೂಚನೆಗಳನ್ನು ನೀಡಿ ವೇಗವಾಗಿ ಮಾವನ ಮನೆಗೆ ಹೊರಟು ಬಿಟ್ಟ. ನೇರವಾಗಿ ಹೋಗಿ ಅವಳನ್ನು ನೋಡಬೇಕು. ತನ್ನನ್ನು ನೋಡಿದ್ರೆ ಆ ದಪ್ಪ ಕಣ್ಣಿನ ಹುಡುಗಿ ಏನು ಮಾಡ್ತಾಳೆ, ಹೂವಿನಂತೆ ಅರಳೋ ಅವಳ ಮುಖ, ತಾವರಿಯಂತೆ ಅರಳೋ ಅವಳ ಕಣ್ಣುಗಳು, ಮತ್ತು ತನ್ನನ್ನು ನೋಡಿದ ತಕ್ಷಣ ಅವಳ ದೇಹದಲ್ಲಿ ಹಾದು ಹೋಗೋ ಸಣ್ಣ ನಡುಕ. ಅವಳು ನಿಜಕ್ಕೂ ಸುಂದರಿ. ಬುದ್ಧಿವಂತಿಕೆ ಮತ್ತು ಸೌಂದರ್ಯವಿರೋ ಎಷ್ಟೋ ಸುಂದರಿಯರು ಅವನ ಕಾಲಡಿಯಲ್ಲಿ ಬೀಳೋಕೆ ಸಿದ್ಧರಾಗಿದ್ದಾಗ ತಾನು ಸುಂದರಿ ಅಂತಲೇ ಅರಿತುಕೊಳ್ಳದ ಮುಗ್ದೆ ಅವಳು. ಬುದ್ಧಿವಂತಿಕೆಗೂ ಅವಳಿಗೂ ಸಂಬಂಧವೇ ಇರಲಿಲ್ಲ. ನಾವೆಲ್ಲರೂ ಮತ್ತೆ ಮಗುವಾಗೋಕೆ ಆಸೆ ಪಡುವಾಗ ದೊಡ್ಡವಳಾಗಿದ್ರು ಮಗುವಿನಂತಹ ಅವಳನ್ನು ರುದ್ರ ನಿಜವಾಗ್ಲೂ ಪ್ರೀತಿಸ್ತಿದ್ದ. ಕೊನೆಯದಾಗಿ ಅಮೃತ ಅವನ ಬಳಿ ಹೇಳಿದ್ದು ಅದನ್ನೇ ತಾನೆ. ಕಾನ್ಫರೆನ್ಸ್ ಸಮಯದಲ್ಲಿ ಆಕಸ್ಮಿಕವಾಗಿ ಅವನು ಅಮೃತಾಳ ಪೋಷಕರನ್ನು ಭೇಟಿಯಾಗೋ ಪರಿಸ್ಥಿತಿ ಬಂತು. ಅಪರಾಧಿ ಭಾವನೆಯಿಂದ ಅವನು ಅವರನ್ನು ಹಾದು ಹೋಗೋಕ್ಕೆ ಪ್ರಯತ್ನಿಸ್ದ. ಆದರೆ ಅವರು ಅವನ ಬೆನ್ನ ಹಿಂದೆ ಬಂದು ಕರೆದ್ರು, ರುದ್ರ, ನಮ್ಮನ್ನು ನೋಡಿ ಯಾಕೆ ಭಯಪಟ್ಟು ಓಡ್ತಿದೀಯಾ ಅಂತ. ಒಂದು ಹಂತದಲ್ಲಿ ಅವರನ್ನು ಎದುರಿಸಲೇಬೇಕಾದ ಪರಿಸ್ಥಿತಿ ಬಂತು ರುದ್ರನಿಗೆ. ಇಲ್ಲ ಅಂಕಲ್, ಹಾಗೇನೂ ಇಲ್ಲ ಅಂದ. ಅವನ ಮಾತು ಕೇಳಿ ಅಮೃತಾಳ ಅಪ್ಪ ನಕ್ರು. ಚಿಕ್ಕ ವಯಸ್ಸಿನಿಂದ ನೀನು ನನಗೆ ಗೊತ್ತು, ನಿಂಗೆ ಸುಳ್ಳು ಹೇಳೋಕ್ಕೂ ಬರೋದಿಲ್ಲ ಅಂದರು. ರುದ್ರ ಮೌನವಾಗಿ ನಿಂತ. ನೀನೊಬ್ಬನೇ ಇದೆಯಲ್ಲ, ನಿನ್ನ ವೈಫ್ ಎಲ್ಲಿದ್ದಾರೆ ಅಂತ ಅಮೃತಾಳ ತಾಯಿ ಕೇಳಿದಾಗ ಅವನು ಉತ್ತರಿಸ್ದ. ರುದ್ರ, ನಿನ್ನ ಬಳಿ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನನ್ನ ಮಗಳು ಮಾಡಿದ ತಪ್ಪನ್ನು ಮುಚ್ಚಿಡೋಕೆ ನೀನು ಕೊಲೆಯ ಹೊರೆಯನ್ನು ಹೊತ್ಕೊಂಡಿದ್ಯಾ. ಅತಿಯಾದ ಜಾಣತನ ಕೆಲವೊಮ್ಮೆ ಮೂರ್ಖತನದ ನಿರ್ಧಾರಕ್ಕೆ ಕಾರಣವಾಗುತ್ತೆ. ನನ್ನ ಮಗಳು ಅಮೃತಾಳ ಥರ. ಇದರಲ್ಲಿ ನೀನು ಗಿಲ್ಟಿಯಾಗಿ ಫೀಲ್ ಮಾಡೋಕ್ಕೆ ಏನೂ ಇಲ್ಲ. ನಮ್ಮನ್ನು ನೋಡಿ ಮತ್ತೆ ನೀನು ಈ ರೀತಿ ಓಡೋದು ಬೇಡ. ನಿನ್ನನ್ನು ಲವ್ ಮಾಡಿದ್ದು, ಮದುವೆ ಆಗಿದ್ದು, ಕೊನೆಗೆ ಅವಳ ನಿರ್ಧಾರವನ್ನು ಅವಳೇ ಹುಡುಕೊಂಡಿದ್ದು ಎಲ್ಲವೂ ನನ್ನ ಮಗಳ ಸ್ವಂತ ಇಷ್ಟ. ಅಟ್ಲೀಸ್ಟ್ ನೀನು ಮದುವೆಯ ಬಗ್ಗೆ ಕೇಳಿದಾಗಲಾದರೂ ಅವಳು ಸ್ವಲ್ಪ ಯೋಚಿಸ್ಬೇಕಿತ್ತು. ಹೇಗಾದರೂ ಮಾಡಿ ತಾನು ಅಂದ್ಕೊಂಡಿದ್ದನ್ನು ಸಾಧಿಸಲೇಬೇಕು ಅನ್ನೋ ಹಠ ಅವಳಿಗೆ. ನೀನು ಯಾವುದನ್ನು ಮನಸ್ಸಿನಲ್ಲಿಟ್ಕೊಂಡು ಗೊಂದಲಕ್ಕೊಳಗಾಗಬೇಡ. ಒಂದಿನ ನಿನ್ನ ಹೆಂಡತಿನ ಕರ್ಕೊಂಡು ಮನೆಗೆ ಬಾ. ನಿನ್ನ ಜೀವನವನ್ನು ನೀನು ಸಂತೋಷವಾಗಿ ಬಾಳು ರುದ್ರ ಅಂತ ಅಮೃತಾಳ ತಂದೆ ರುದ್ರನ ಕೈ ಹಿಡಿದು ಹೇಳಿದರು. ಅಂಕಲ್, ನಿಮಗೆ ನನ್ನ ಮೇಲೆ ಕೋಪ ಇಲ್ವಾ ಅಂತ ಅವರ ಕಣ್ಣುಗಳನ್ನು ಆಳವಾಗಿ ನೋಡ್ತಾ ಕೇಳ್ದ ರುದ್ರ. ಅಮೃತ ಇನ್ನು ಸ್ವಲ್ಪ ದಿನ ಕಾಯ್ದಿದ್ದರೆ ಈ ಪ್ರಪಂಚದಲ್ಲೇ ಅವಳು ಅತ್ಯಂತ ಸಂತೋಷವಾದ ಹುಡುಗಿಯಾಗಿ ಬಾಳ್ತಿದ್ಲು. ಅವಳನ್ನು ಹಠಮಾರಿಯಾಗಿ ಬೆಳೆಸಿದ್ದು ನಮ್ಮ ತಪ್ಪು ತಾನೆ. ಇದರಲ್ಲಿ ನಿನ್ನ ಮೇಲೆ ಕೋಪಗೊಳ್ಳೋಕೇನಿದೆ. ನಿಜ ಹೇಳಬೇಕಂದ್ರೆ ನನ್ನ ಮಗಳು ಮಾಡಿದ ತಪ್ಪನ್ನು ನಿನ್ನ ತಲೆ ಮೇಲೆ ಹೊತ್ಕೊಂಡಿದೆಯಲ್ಲ, ಅದಕ್ಕೆ ನಾವು ನಿನಗೆ ಧನ್ಯವಾದ ಹೇಳಬೇಕು ಅಂದರು. ಅವ್ರ ಬಳಿ ಮಾತಾಡಿದ ಮೇಲೇನೆ ರುದ್ರನಿಗೆ ಇಷ್ಟು ದಿನಗಳ ಕಾಲ ಮನಸ್ಸನ್ನು ಒತ್ತುತ್ತಾ ಇದ್ದ ಅಪರಾಧಿ ಭಾವನೆಯಿಂದ ಮುಕ್ತಿ ಸಿಕ್ಕಿದ್ದು. ಫ್ಲೈಟ್ ಮೂಲಕ ಕರ್ನಾಟಕಕ್ಕೆ ಬಂದವನು ಸುಸ್ವರಳ ಊರಿಗೆ ಹೋದ. ಹಡಗಿನಂತಿದ್ದ ತನ್ನ ಕಾರ್ನಲ್ಲಿ ಅವನು ಸುಸ್ವರಳ ಮನೆಗೆ ತಲುಪುವಾಗ ದೇವರು ತನಗಾಗಿ ಕಾಯಿಸಿಟ್ಟಿದ್ದ ಪರೀಕ್ಷೆಯೊಂದು ಅವನನ್ನು ಸ್ವಾಗತಿಸಿತ್ತು. ಇತ್ತ ಎಂದಿನಂತೆ ಬೆಳಗ್ಗೆ ಎದ್ದು ತನ್ನ ಕೆಲಸಗಳನ್ನು ಮಾಡ್ತಿದ್ದ ಸುಸ್ವರ ದಿಢೀರನೆ ಏನನ್ನಿಸ್ತೋ ಏನೋ ಕಳೆದ 4-5 ದಿನಗಳಿಂದ ಸ್ವಿಚ್ ಆಫ್ ಮಾಡಿಟ್ಟಿದ್ದ ಮೊಬೈಲ್ ಫೋನ್ಗೆ ಜೀವ ನೀಡಿದ್ಲು. ಅವಳು ಮಿಸ್ ಮಾಡ್ಕೊಂಡಿದ್ದ ರುದ್ರನ ಕಾಲ್ಗಳು ಕಾಣಿಸಿದವು. ಕಳೆದ 2 ದಿನಗಳಿಂದ ಅವನು ಕಾಲ್ ಮಾಡಿರಲಿಲ್ಲ. ಮೆಸೇಜ್ಗಳಿದ್ವು. ಸುಸ್ವರ, ಮಾತಾಡಲ್ವಾ? ನನ್ನ ಮೇಲೆ ಭಯ ಇಲ್ವಾ? ನಿನಗೆ ಅತಿಯಾಗಿ ಮುದ್ದು ಕೊಟ್ಬಿಟ್ಟೆ. ಇನ್ಮೇಲೆ ಐಸ್ ಕ್ರೀಮ್ ಚಾಕ್ಲೇಟ್ ಬೇಕು ಅಂತ ಕೇಳು ನೋಡ್ತೀನಿ. ಸುಸ್ವರ, ಏನು ಮಾಡ್ತಿದೀಯೇ? ನನ್ನ ಹತ್ರ ಏನಾದರೂ ಹೇಳಬೇಕಾ? ನಿನಗೆ ನಾನು ಇಷ್ಟನಾ? ನನ್ನ ಮೇಲೆ ಭಯನಾ ಅಥವಾ ಪ್ರೀತಿನಾ?
ಹುಚ್ಚಿ, ಮಾತಾಡ್ದಿದ್ರೆ ಹೋಗು, ನಾನು ಮಾತಾಡಲ್ಲ. ನೀನು ಜೀವನ ಪೂರ್ತಿ ನಿಮ್ಮ ಅಪ್ಪನ ಮನೆಯಲ್ಲೇ ಇರು. ಈ ಕಡೆ ಕಾಲಿಟ್ರೆ ಕಾಲು ಮುರಿದು ಹಾಕ್ತೀನಿ. ಸುಸ್ವರ ಅಂತೆಲ್ಲ ಇದೆಲ್ಲವೂ ರುದ್ರ ಕಳಿಸಿದ ಮೆಸೇಜ್ಗಳು. ಹೇಳಬೇಕಾದದನ್ನು ಹೇಳೋಕ್ಕಾಗದೆ ಅವನು ತೊಳಲಾಡ್ತಿದ್ದಾನೆ ಅನ್ನೋದನ್ನು ಸುಸ್ವರ ಕೂಡ ಅರ್ಥ ಮಾಡ್ಕೊಂಡ್ಳು. ನಾನು ಪಕ್ಕದಲ್ಲಿದ್ದಾಗ ನನ್ನ ಅರಿವಾಗಲಿಲ್ಲ. ನೀವಾಗೆ ಬಂದು ನನ್ನನ್ನು ಕರ್ಕೊಂಡು ಹೋಗೋವರೆಗೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಹೋಗೋದಿಲ್ಲ. ಆ ದಿಲೀಪ್ ಬಂದು ಕರೆದ್ರೂ ನಾನು ಬರಲ್ಲ. ನಿಮಗೆ ಬೇಕಿದ್ರೆ ನೀವೇ ಬನ್ನಿ ಅಂತ ತುಟಿ ಮುರಿದ್ಲು ಸುಸ್ವರ. ಅವನ ಮೇಲೆ ಭಯನ ಅಥವಾ ಪ್ರೀತಿನ? ಖಂಡಿತವಾಗ್ಲೂ ಪ್ರೀತಿನೇ. ಕರಿಯ ಅಂತ ಅವಳು ಭಯ ಪಡ್ತಿದ್ದೆಲ್ಲವೂ ಮುಗಿದು ಹೋದ ಕಥೆಯಂತೆ ಕಾಣಿಸಿತ್ತು. ಖಂಡಿತವಾಗಿಯೂ ಇವನು ಅಮೃತಾಗೆ ಯಾವುದೇ ಕಿಡುಕು ಮಾಡಿರೋಕ್ಕೆ ಸಾಧ್ಯವಿಲ್ಲ. ಏನೋ ನಡೆದಿದೆ. ತನ್ನ ಮೇಲೆಯೇ ಇಷ್ಟೊಂದು ಕಾಳಜಿ ಪ್ರೀತಿ ತೋರಿಸೋನು ಚಿಕ್ಕಂದಿನಿಂದ ಪರಿಚಯ ಇದ್ದ ಅಮೃತ ಬಳಿ ಹೇಗೆ ಕಠಿಣವಾಗಿ ನಡ್ಕೊಳ್ಳೋಕೆ ಸಾಧ್ಯ? ನಂತರ ಯಾಕೆ ಎಲ್ಲರೂ ಅವನನ್ನು ಕೊಲೆಗಾರ ಅಂತ ಕರಿತಿದ್ದಾರೆ ಅಂದ್ಕೊಂಡ್ಲು ಸುಸ್ವರ. ನಾರಾಯಣ್ ಬಂದಿದ್ರು. ಮಗಳೇ, ಅಡುಗೆ ಮಾಡೋದ್ಯಾ ಅಂತ ಕೇಳಿದ್ರು. ಇಡ್ಲಿ ಬೇಯಿಸ್ತಿದ್ದವಳು ಚಟ್ನಿ ಮಾಡೋದನ್ನು ಮರ್ತಿದ್ಲು. ವೇಗವಾಗಿ ಹಿತ್ತಲಿಗೆ ಹೋಗಿ ತೆಂಗಿನಕಾಯನ್ನು ತೆಗೆದುಕೊಂಡು ಕಲ್ಲಿನ ಮೇಲೆ ಸುಲಿತಿದ್ಲು. ಆಗಲೇ ಆ ಅನಾಹುತ ನಡೆದದ್ದು. ಬಿಸಿ ನೀರು ಕಾಯಿಸೋದಕ್ಕಾಗಿ ಹಿತ್ತಲಿನಲ್ಲಿ ಸಾಕಷ್ಟು ಸೌದೆ ಮತ್ತು ತೆಂಗಿನ ಗರಿಗಳನ್ನು ಒಂದು ಬದಿಯಲ್ಲಿ ಹಾಕಲಾಗಿತ್ತು. ಅದರೊಳಗಡೆ ಆರಾಮಾಗಿ ಅಡಗಿಕೊಂಡಿದ್ದ ಹಾವೊಂದು ವೇಗವಾಗಿ ಹೊರಬಂದು ಸುಸ್ವರಳ ಕಾಲಿಗೆ ಕಚ್ಚಿತ್ತು. ಅಯ್ಯೋ ಅಪ್ಪ, ಹಾವು ಅಂತ ಸುಸ್ವರ ಹಾಕಿದ ಚೀರಾಟಕ್ಕೆ ನಾರಾಯಣ ಓಡ್ ಬಂದರು. ಅಕ್ಕಪಕ್ಕದವರು ಕೂಡ ಜಮಾಯಿಸಿದ್ರು. ವೇಗವಾಗಿ ಅವಳಿಗೆ ಪ್ರಥಮ ಚಿಕಿತ್ಸೆ ಮಾಡಿದರು. ಹಾವು ಕಚ್ಚಿದ ಜಾಗದಕ್ಕೆ ಸ್ವಲ್ಪ ಮೇಲ್ಭಾಗದಲ್ಲಿ ಬಟ್ಟೆನ ಬಿಗಿ ಕಟ್ಟಿದ್ರು. ಗಿಡಮೂಲಿಕೆನ ಅರೆದು ಪಟ್ಟಿ ಹಾಕಿದ್ರು. ಕೆಲವರು ಆಟೋ ಕರ್ಕೊಂಡು ಬರೋಕೆ ಓಡಿದ್ರು. ಸುಸ್ವರ ಅಂತೂ ಕಂಗಾಲಾಗಿ ಹೋದ್ಲು. ಭಯ ಪಡಬೇಡ ಮಗಳೇ, ಬೇಗ ಹಾಸ್ಪಿಟಲಿಗೆ ಹೋಗೋಣ. ನೀನು ಭಯಪಟ್ಟರೆ ವಿಷ ತಲೆಗೆ ಇರುತ್ತೆ, ಧೈರ್ಯವಾಗಿರು ಅಂತ ನಾರಾಯಣ್ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳಿದರು. ಸುಸ್ವರಳನ್ನು ತಕ್ಷಣ ಎತ್ಕೊಂಡು ಬಂದು ನಡು ಮನೆಯಲ್ಲಿ ಮಲಗಿಸಿದ್ರು. ಅಪ್ಪ, ನನಗೆ ಭಯ ಆಗ್ತಿದೆ, ನಾನು ಸತ್ತು ಹೋಗ್ತೀನಾ ಅಂದ್ಲು ಸುಸ್ವರ. ಇಲ್ಲಮ್ಮ, ಅದೆಲ್ಲ ಏನೂ ಆಗಲ್ಲ. ನಿನ್ನಮ್ಮ ದೇವತೆಯಾಗಿ ಬಂದು ನಿನ್ನನ್ನು ಕಾಪಾಡ್ತಾಳೆ, ಧೈರ್ಯವಾಗಿರು ಅಂದರು. ಅಕ್ಕಪಕ್ಕದಲ್ಲಿದ್ದವರೆಲ್ಲರೂ ಅವಳಿಗೆ ಒಂದೊಂದು ನಾಟಿ ವೈದ್ಯ ಸಲಹೆ ಮಾಡೋಕ್ಕೆ ಹೇಳ್ತಿದ್ರು. ಆಟೋ ತರಕ್ಕೆ ಹೋದವರು ತಡ ಮಾಡಿದ ಕಾರಣ ಸುಸ್ವರಳ ಕಣ್ಣುಗಳು ತೂಕಡಿಸತೊಡಗಿದ್ವು. ಅವಳನ್ನು ನಿದ್ರೆ ಮಾಡೋಕ್ಕೆ ಬಿಡಬೇಡಿ ಅಂತ ಹೇಳಿದಾಗ ಸುಸ್ವರಳ ಕೆನ್ನೆಗೆ ತಟ್ಟಿದ್ರು ನಾರಾಯಣ್. ಸುಸ್ವರಗೆ ನಿದ್ರೆ ಬರ್ತಿತ್ತು. ಕಣ್ಣು ಮುಚ್ಚದೇ ಇರೋ ಹಾಗೆ ನಾರಾಯಣ್ ಅವರು ಅವಳ ಕೆನ್ನೆಗೆ ತಟ್ತಲೇ ಇದ್ದರು. ಸುತ್ತಲೂ ಇದ್ದ ಜನ ಅವಳ ಬಳಿ ಮಾತಾಡ್ತಲೇ ಇದ್ದರು. ಆಟೋ ಕರೆತರೋಕೆ ಇಷ್ಟೊಂದು ತಡನಾ ಅಂತೆಲ್ಲ ಅವರು ಮಾತಾಡ್ಕೋತಿದ್ರು. ಆ ಊರಿನ ಬಸ್ ಸ್ಟ್ಯಾಂಡ್ನಲ್ಲಿದ್ದ ಎಲ್ಲ ಆಟೋಗಳು ಹೊರಗಡೆ ಹೋಗಿದ್ವು. ಆಗಲೇ ಕರೆಕ್ಟಾಗಿ ನಾರಾಯಣ್ ಮನೆಗೆ ಬಂದು ತಲುಪಿದ ರುದ್ರ. ಮನೆ ಸುತ್ತಲೂ ಬರೀ ಜನ ನಿಂತಿರೋದನ್ನು ನೋಡಿ ಯೋಚಿಸ್ತಾ ಕಾರಿನಿಂದ ಕೆಳಗಡೆ ಇಳಿದವನು ನೇರವಾಗಿ ಮನೆ ಒಳಗಡೆ ಹೋದ. ಅವನನ್ನು ಕಂಡ ತಕ್ಷಣ ಜನರಲ್ಲಿ ಗೊಂದಲ. ಇಲ್ಲಿವರೆಗೆ ಅವನನ್ನು ಯಾರೂ ನೋಡಿರದ ಕಾರಣ, ಯಾರಪ್ಪ ನೀನು? ಹೇ ನಾರಾಯಣ್, ಇಲ್ಲೋಡೋ ಯಾರೋ ಬಂದಿದ್ದಾರೆ ಅಂದರು. ನಾರಾಯಣ್ ಬಾಗಿಲ ಕಡೆಗೆ ನೋಡಿದ್ರು. ಅಲ್ಲಿ ರುದ್ರನನ್ನು ನೋಡ್ತಿದ್ದಂತೆ ಅವರಿಗೆ ಜೀವವೇ ಹೋದಂತಾಯಿತು. ಭದ್ರ ಒಂದು ಬಾರಿಯೂ ಮಾವನ ಮನೆಗೆ ಬಂದಿರಲಿಲ್ಲ. ರುದ್ರ ಮೊದಲ ಬಾರಿಗೆ ತಮ್ಮ ಮನೆಗೆ ಕಾಲಿಡುವಾಗ ಇಂತಹ ಪರಿಸ್ಥಿತಿ ಉಂಟಾಗಬೇಕಾ? ಸುಸ್ವರಳನ್ನು ಆ ಸ್ಥಿತಿಯಲ್ಲಿ ನೋಡಿದವನು ದೆವ್ವ ಹೊಡೆದಂತೆ ನಿಂತು ಬಿಟ್ಟ ರುದ್ರ. ತನ್ನನ್ನು ನೋಡಿದ ತಕ್ಷಣ ಸುಸ್ವರ ಜಿಗಿದು ಬರ್ತಾಳೆ ಅಂತ ಅಂದ್ಕೊಂಡಿದ್ದ ಅವನ ಆಸೆಯೆಲ್ಲವೂ ಸುಳ್ಳಾಗಿ ಹೋಯಿತು. ಬಾಯಲ್ಲಿ ನೊರೆ ಬಂದು ಕಣ್ಣುಗಳು ತೂಕಡಿಸ್ತಾ ಅಲ್ಲಿ ಅವನು ಕಂಡಿದ್ದು ತನ್ನ ಸುಸ್ವರಳನ್ನು ಅಲ್ವೇ ಅಲ್ಲ ಅನ್ನುವಂತಾಯಿತು. ಅಳಿಯಂದ್ರೆ ಅಂತ ವೇಗವಾಗಿ ಎದ್ದು ಅವನ ಬಳಿಗೆ ಓಡಿ ಬಂದರು ನಾರಾಯಣ್. ನಿಮ್ಮನ್ನು ಈ ಪರಿಸ್ಥಿತಿಲಿ ನಾನು ಬನ್ನಿ ಅಂತ ಕರಿಬೇಕಾ? ಚೆನ್ನಾಗೇ ಇದ್ಲು. ತೆಂಗಿನಕಾಯಿ ಸುಲಿಯುವಾಗ ಹಾವು ಕಚ್ಬಿಡ್ತು. ಆಟೋ ತರಕ್ಕೆ ಹೋದವರು ಇನ್ನೂ ಬರಲೇ ಇಲ್ಲ ಅಂತ ನಾರಾಯಣ್ ಒಂದೇ ಕ್ಷಣದಲ್ಲಿ ಎಲ್ಲವನ್ನ ಹೇಳಿಬಿಟ್ರು. ಸುಸ್ವರಳನ್ನು ಆ ಸ್ಥಿತಿಯಲ್ಲಿ ನೋಡಿದವನು ತಕ್ಷಣ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ. ಎರಡೇ ಹೆಜ್ಜೆಯಲ್ಲಿ ಸುಸ್ವರಳ ಹತ್ತಿರಕ್ಕೆ ಬಂದ. ಅವಳನ್ನು ಎತ್ತಿ ತನ್ನ ಹೆಗಲ ಮೇಲೆ ಹಾಕ್ಕೊಂಡವನು ಅವಳ ಕೆನ್ನೆಗೆ ಜೋರಾಗಿ ತಡ್ತ. ಕಣ್ಮುಚ್ಚಿ ಬಿದ್ದಿದ್ದವಳು ನೋವು ತಡೆಯೋಕ್ಕಾಗದೆ ಕಣ್ಣು ತೆರೆದ್ಲು. ಅವಳ ಮೊಬ್ಬು ಕಣ್ಣುಗಳಿಗೆ ಕಂಡಿದ್ದು ತನ್ನ ಗಂಡನ ಮುಖ. ಕನ್ಸಪ್ಪ ಇದು
ಅಂತ ರುದ್ರನನ್ನು ಕನಸು ಅಂತ ಭಾವಿಸ್ಬಿಟ್ಲು ಸುಸ್ವರ. ಸುಸ್ವರ ಸುಸ್ವರ ಕಣ್ತೆರಿಯೇ ಹೇಯ್ ಅಂತ ರುದ್ರನ ಮಾತುಗಳು ಅವಳಿಗೆ ತಲುಪದೆ ದೂರವಾಗ್ತಿದ್ವು. ಪರಿಸ್ಥಿತಿ ಕೈ ಮೀರ್ತಿದೆ ಅಂತ ಅರಿತವನು ವೇಗವಾಗಿ ಅವಳನ್ನು ಎತ್ಕೊಂಡು ಮುನ್ನುಗ್ದ. ಅವರನ್ನು ಹಿಂಬಾಲಿಸಿದ ನಾರಾಯಣವ್ರಿಗೆ ಹತ್ತಿ ಅಂದವನು ಸುಸ್ವರಳನ್ನು ಅವರ ಮಡಿಲಲ್ಲಿ ಮಲಗಿಸಿ ವೇಗವಾಗಿ ಕಾರು ಚಲಾಯಿಸ್ದ ರುದ್ರ. ಇತ್ತ ರೂಪಾಳನ್ನು ಅತ್ಯಂತ ಪ್ರೀತಿಯಿಂದ ನೋಡ್ತಿದ್ದ ಪರೀಕ್ಷಿತ್. ಇನ್ನೂ ಎಷ್ಟು ಸಮಯ ಹೀಗೆ ಅಳ್ತಿರ್ತೀಯ ರೂಪಾ ಅಂದ ಅವನು. ಆದರೆ ಅವಳಿಂದ ಯಾವುದೇ ಉತ್ತರ ಬರಲಿಲ್ಲ. ರೂಪಾ, ತಪ್ಪು ಮಾಡೋವಾಗ ಮಜವಾಗಿರುತ್ತೆ. ನಾವು ಮಾಡ್ತಿರೋದು ತಪ್ಪು ಅಂತ ಗೊತ್ತಿಲ್ಲದೇ ಮಾಡ್ತೀವಿ. ಕೆಲವು ಜನ ತಿಳ್ಕೊಂಡೇ ತಪ್ಪಿದ್ರೂ ಮಾಡ್ತಾರೆ. ಅದು ಬೇರೆ ಕತೆ. ನಿನಗೆ ದಿಢೀರಂತ ಜ್ಞಾನೋದಯವಾಯಿತು. ಅದೇ ರೀತಿ ನಿನ್ನಣಗೂ ಬರಬೇಕು ಅಂತ ಅಂದ್ಕೊಂಡ್ರೆ ಹೇಗೆ ಅಂದ ಅವನು. ಅವನ ಮಾತು ಕೇಳಿದ ರೂಪ ಕೋಪದಿಂದ ನೋಡಿದ್ಲು ಅವನನ್ನು. ಏನು ಮಾತಾಡ್ತಿದ್ಯಾ ನೀನು? ಜ್ಞಾನೋದಯ ಬರುವಷ್ಟು ನಾನೇನು ತಪ್ಪು ಮಾಡಿದೆ ಅಂದ್ಲು ರೂಪ. ಆಗ ಪರೀಕ್ಷಿತ್ ತಕ್ಷಣವೇ ಶಾಂತನಾದ. ಬದಲಾವಣೆಗಳನ್ನು ಒಂದೇ ದಿನದಲ್ಲಿ ತರೋಕ್ಕೆ ಸಾಧ್ಯವಿಲ್ಲ. ಮೆಲ್ಲ ಮೆಲ್ಲಗೆ ಅವರೇ ಬದಲಾಗಬೇಕು ಅಂದ್ಲು ರೂಪ. ಹಾಗೆ ಹೇಳಿಲ್ಲ ಚಿನ್ನ. ನೀನು ನಿನ್ನ ಅದಕ್ಕೇನ ಅರ್ಥ ಮಾಡ್ಕೊಂಡಿದ್ರ ಬಗ್ಗೆ ಹೇಳಿದೆ ಅಂದ ಅವನು. ಈಗಲೂ ಹೇಳ್ತಿದ್ದೀನಿ, ನನಗೆ ಅವಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಅದು ಯಾಕೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಅಣ್ಣನ ಸಂಸಾರ ಮಗು ಅಂತ ಸಂತೋಷವಾಗಿರಬೇಕು ಅಂತ ನಾನು ಅಂದ್ಕೊಳ್ಳೋದು ತಪ್ಪ? ಇಷ್ಟು ದಿನ ಜಗಳವಾಡಿದ್ರು ಅವ್ರ ಸಂಸಾರದಲ್ಲಿ ಅವ್ರು ಸಂತೋಷವಾಗಿದ್ದಾರೆ ಅಂತ ನಾನು ಭಾವಿಸಿದ್ದೆ. ಆದರೆ ಈಗ ತಾನೇ ನನಗೆ ವಿಷಯ ಅರ್ಥ ಆಗ್ತಿರೋದು ಅಂದ್ಲು ರೂಪ. ಸರಿ, ಇದು ನಿನ್ನ ಅಣ್ಣ ಮತ್ತು ಅದಕ್ಕೆ ಮಾತಾಡಿ ಮುಗಿಸ್ಬೇಕಾದ ವಿಷಯ. ಇಬ್ಬರ ಮಧ್ಯೆ ಎಂದಿಗೂ ಮೂರನೇ ವ್ಯಕ್ತಿ ಹೋಗಲೇಬಾರ್ದು. ಅದು ಯಾರೇ ಆಗಿದ್ರು. ಬಾಯಿ ಮಾತಿನಲ್ಲಿ ನಾವು ಏನು ಬೇಕಾದರೂ ಹೇಳಬಹುದು. ಅದರಿಂದ ಎರಡು ದೇಹಗಳು ಮಾತ್ರ ನಾವು ಒಂದುಗೂಡಿಸೋಕೆ ಸಾಧ್ಯ, ಮನಸ್ಸನ್ನಲ್ಲ ಅಂದ ಅವನು. ರೂಪ ತನ್ನ ಮಡಿಲಲ್ಲಿ ಕೂತಿದ್ದ ತಾರಾಳನ್ನು ನೋಡಿದ್ಲು. ಇವಳ ಭವಿಷ್ಯ ಏನಾಗುತ್ತೋ ಅಂತ ಯೋಚಿಸಿದ್ರೆ ನನಗೆ ತುಂಬ ಭಯ ಆಗ್ತಿದೆ ಅಂದ್ಲು ರೂಪ. ಅವಳ ಮಾತನ್ನು ಕೇಳಿದ ಪರೀಕ್ಷಿತ್ ನಕ್ಕ. ಚಿಂತೆ ಮಾಡಬೇಡ ಹನಿ, ಖಂಡಿತವಾಗ್ಲೂ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ನೀನು ಈ ರೀತಿ ಅಳ್ತಿರೋದನ್ನು ನೋಡೋಕೆ ನಂಗೆ ಕಷ್ಟ ಆಗುತ್ತೆ. ನಾನು ರೂಪ ತುಂಬ ಧೈರ್ಯವಂತ ಹುಡುಗಿ. ನಿನ್ನಲ್ಲಿ ನನಗೆ ಇಷ್ಟವಾಗಿದ್ದೆ ಆ ಹಠ ಮತ್ತು ಗತ್ತು. ಈ ಅಳುಮುಖದ ಹುಡುಗಿ ನನಗಷ್ಟಾಗಿ ಇಷ್ಟ ಇಲ್ಲ ಅಂತ ರೂಪಾಳ ಮೂಗನ್ನು ಹಿಡಿದು ಅಲುಗಾಡಿಸ್ತಾ ಪರೀಕ್ಷಿತ್. ಎಲ್ಲವೂ ಸರಿ ಹೋಗುತ್ತೆ ಖಂಡಿತ ಅಂದ. ಅವನ ಮಾತನ್ನು ಕೇಳಿ ರೂಪ ನಗೋಕ್ಕೆ ಪ್ರಯತ್ನಿಸಿದ್ಲು. ಇತ್ತ ಸಾಗರಿಯನ್ನು ಹುಡುಕ್ತಾ ಪೆಚ್ಚಾಗಿ ಅಲ್ದಾಡ್ದ ಭದ್ರ. ಮೊದಲನೇದಾಗಿ ಅವನು ಹೋಗಿ ನಿಂತಿದ್ದು ಪ್ರತಾಪ್ ಬಳಿ. ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಪ್ರತಾಪ್ನ ಶರ್ಟ್ ಹಿಡಿದು ಕೇಳ್ದ ಭದ್ರ. ಚೂರು ನಾಚಿಕೆ ಅಲ್ವಾ ನಿನಗೆ? ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ನನ್ನನ್ನು ಕೇಳ್ತಿದ್ಯಾ ಅಂತ ಭದ್ರನ ಕೈಯನ್ನು ತಳ್ಳಿಬಿಟ್ಟ ಪ್ರತಾಪ್. ಆ ಒಂದು ಮಾತಿಗೆ ಕುಸಿದು ಕೂತ ಭದ್ರ. ಮೌನವಾಗಿ ಒಂದು ಕ್ಷಣ ಭದ್ರನನ್ನೇ ನೋಡಿದ ಪ್ರತಾಪ್. ಇಲ್ಲಿ ನೋಡಿ ಬ್ರೋ, ನನಗೆ ಸಾಗರಿ ಇಷ್ಟ ಆಗಿದ್ಲು. ಅದಕ್ಕೋಸ್ಕರನೇ ಜಸ್ಟ್ ಪ್ರಪೋಸ್ ಮಾಡಿದೆ. ಮೇ ಬಿ ಅವಳು ನಿನಗೆ ಡಿವೋರ್ಸ್ ಕೊಟ್ಟು ನನ್ನ ಬಳಿ ಬಂದಿದ್ದರೆ ಖಂಡಿತ ನಾನು ಅವಳನ್ನ ಮದುವೆ ಆಗ್ತಿದ್ದೆ. ಪ್ರಪೋಸ್ ಮಾಡೋದು ನನ್ನ ವೈಯಕ್ತಿಕ ವಿಷಯ. ಅದನ್ನು ಒಪ್ಕೊಳ್ಳೋದು ಅವಳ ವೈಯಕ್ತಿಕ ವಿಷಯ. ಸಾಗರಿ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ಲು. ನಿನಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವಳ ಕಣ್ಣುಗಳನ್ನು ನೋಡಿದಾಗ ನನಗೆ ಅರ್ಥ ಆಯಿತು. ಫಸ್ಟ್ ಟೈಮ್ ನನ್ನನ್ನು ನೋಡುವಾಗ ಅವಳ ಕಣ್ಣಲ್ಲಿ ಒಂದು ಭಯ ಇತ್ತು. ಅದು ನನ್ನ ಮೇಲಿದ್ದ ಭಯ ಅಲ್ಲ, ನಿನಗೆ ತಿಳಿದ್ರೆ ಏನಾಗುತ್ತೋ ಅನ್ನೋ ಭಯ. ಸೆಕೆಂಡ್ ಟೈಮ್ ನನ್ನನ್ನು ನೋಡುವಾಗ ಅವಳ ಕಣ್ಣಿನಲ್ಲಿ ನಿರ್ಲಕ್ಷ್ಯ. ನೀನು ಏನು ಬೇಕಾದರೂ ಹೇಳ್ಕೊಂಡು ಹೋಗು, ನಿನ್ನಿಂದ ನನ್ನನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗಿತ್ತು ಗತ್ತು. ಇನ್ಫ್ಯಾಕ್ಟ್ ನಾನು ಸಾಗರಿಗೆ ಪದೇ ಪದೇ ಪ್ರಪೋಸ್ ಮಾಡೋಕ್ಕೆ ಕಾರಣನೇ ಅದು. ಲಾಸ್ಟ್ ಟೈಮ್ ಅವಳಿಗೆ ನಾನು ಪ್ರಪೋಸ್ ಮಾಡೋವಾಗ ನನಗೆ ತಿಳಿದು ಹೋಯಿತು ಇದು ವರ್ಕೌಟ್ ಆಗೋದಿಲ್ಲ ಅಂತ. ಬಿಕಾಸ್ ನಿನ್ನನ್ನು ನೋಡುವಾಗ ಅವಳ ಕಣ್ಣಲ್ಲಿ ಕಾಣ್ತಿದ್ದ ಆ ಪ್ರೀತಿ ನನ್ನನ್ನು ನೋಡುವಾಗ ಇರಲಿಲ್ಲ ಅವಳ ಕಣ್ಣಲ್ಲಿ. ಬ್ರೋ, ನಿನ್ನ ಹೆಂಡತಿ ನಿನ್ನನ್ನೇ ಪ್ರೀತಿಸ್ತಿದ್ದಾಳೆ. ನನ್ನ ಬಗ್ಗೆ ನಿನ್ನ ಬಳಿ ಅವಳು ಹೇಳಿದ್ಲೋ ಇಲ್ವೋ ನನಗೆ ಗೊತ್ತಿಲ್ಲ. ಮೇ ಬಿ ಅದೊಂದು ದೊಡ್ಡ ಇಶ್ಯೂ ಅಲ್ಲ ಅಂತ ಅವಳು ಹೇಳದೇ ಇದ್ದಿರಬಹುದು. ಫಸ್ಟ್ ಥಿಂಗ್, ನಿನ್ನ ಹೆಂಡತಿನ ನಂಬು ನೀನು. ಸಿಂಪಲ್. ಈ ಒಂದನ್ನು ನೀನು ಮಾಡಿದ್ರೆ ನಿನ್ನ ಜೀವನ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಇನ್ಮೇಲೆ ನಿನ್ನ ಜೀವನದಲ್ಲಿ ನಾನು ಬರಲ್ಲ. ಈಗ ಹೇಳು, ನಿನ್ನ ಹೆಂಡತಿಗೆ ಏನಾಯಿತು ಅಂತ ಕೇಳ್ದ ಅವನು.
ತಲೆ ಬಾಗಿಸಿ ಕೂತಿದ್ದ ಭದ್ರ ತನ್ನ ಶರ್ಟ್ ಪಾಕೆಟ್ನಲ್ಲಿ ಇಟ್ಟಿದ್ದ ಪತ್ರನ ನಡುಗೋ ಕೈಗಳಿಂದ ತೆಗೆದು ಪ್ರತಾಪ್ಗೆ ಕೊಟ್ಟ. ಪತ್ರವನ್ನು ಪಡೆದು ಓದಿದ ಪ್ರತಾಪ್ ಮುಖ ಬದಲಾಯಿತು. ಸಾರಿ ಬ್ರೋ, ನನ್ನಿಂದಲೇ ನಿನ್ನ ಫ್ಯಾಮಿಲಿಲಿ ಇಷ್ಟೊಂದು ದೊಡ್ಡ ಸಮಸ್ಯೆ ಬಂತು. ಸರಿ ಬಾ, ನಾನು ನಿನ್ನ ಜೊತೆಗೆ ಸೇರಿ ಅವಳನ್ನು ಹುಡುಕ್ತೀನಿ ಅಂದ. ಪ್ರತಾಪ್ನನ್ನು ನೋಡಿದ ಭದ್ರ ಅವನ ಶೂನ್ಯ ಕಣ್ಣುಗಳನ್ನು ಎದುರಿಸಿದ ಪ್ರತಾಪ್. ಇಟ್ಸ್ ಓಕೆ ಪ್ರತಾಪ್, ನೀವೆಲ್ಲರೂ ಹೇಳುವಷ್ಟರ ಮಟ್ಟಿಗೆ ನನ್ನ ಸಾಗರಿಯ ಮೇಲೆ ನಾನು ನಂಬಿಕೆ ಇಲ್ಲದೆ ಹೋದೆ. ಅವಳು ನನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಏಕೈಕ ವ್ಯಕ್ತಿ ಅವಳು ಮಾತ್ರ. ದೇವರು ನನಗೆ ಸೆಕೆಂಡ್ ಚಾನ್ಸ್ ಕೊಡ್ತಾನೆ ಅಂತ ನಂಬ್ತೀನಿ. ಥ್ಯಾಂಕ್ ಯು ಪ್ರತಾಪ್. ನನ್ನ ಸಾಗರಿ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನೀನು ನಮ್ಮ ಜೀವನದಲ್ಲಿ ಬರಬೇಕಿತ್ತೇನೋ ಅಂತ ತಳಮಳದ ಹೆಜ್ಜೆ ಇಟ್ಟು ಮತ್ತೆ ತನ್ನ ಸಾಗರಿಯನ್ನು ಹುಡುಕೋಕೆ ಹೊರಟ ಭದ್ರ. ಇತ್ತ ವೇಗವಾಗಿ ಕಾರನ್ನು ಚಲಾಯಿಸಿ ಹೇಗೋ ಟೌನ್ನಲ್ಲಿದ್ದ ಹಾಸ್ಪಿಟಲ್ಗೆ ಬಂದು ಸುಸ್ವರಳನ್ನು ಸೇರಿಸ್ತಾ ರುದ್ರ. ತೀವ್ರ ನಿಗಾ ಘಟಕದಲ್ಲಿದ್ಲು ಸುಸ್ವರ. ಅಷ್ಟರಲ್ಲೇ ಬಲರಾಮ್ ಅವರಿಂದ ಕಾಲ್ ಬಂತು ರುದ್ರನಿಗೆ. ಇಷ್ಟ ಇಲ್ದಿದ್ರು ಕಾಲ್ ಸ್ವೀಕರಿಸಿದ ರುದ್ರ. ಏಯ್ ರುದ್ರ, ಏನಾಯ್ತೋ ನಿನ್ನ ಹೆಂಡತಿಗೆ? ನೀನೇನಂದರೆ ಅಲ್ಲಿ ಹೋಗಿ ಕೂತಿದ್ಯಾ. ಇಲ್ಲಿ ನೀನು ಅದಕ್ಕೆ ಬೇರೆ ಕಾಣಿಸ್ತಿಲ್ಲ. ಅಕ್ಕಂಗೂ ತಂಗಿಗೂ ಹೇಳಿಟ್ಟಂತೆ ಒಂದೇ ಟೈಮ್ನಲ್ಲಿ ಈ ತೊಂದರೆ ಬರಬೇಕಾ? ಆ ಹುಡುಗಿನ ಅವಳಪ್ಪ ನೋಡ್ಕೊಳ್ತಾನೆ. ನೀನು ಅಲ್ಲೇನು ಮಾಡ್ತಿದ್ಯಾ, ವಾಪಸ್ ಬಾ ಅಂದರು ಬಲರಾಮ್. ಬಲರಾಮ್ ಮಕ್ಕಳಿಗೆ ಹೆಚ್ಚು ಹತ್ತಿರವಾಗೋಕೆ ಬಿಡದಿದ್ರು ಅವ್ರ ಬಗ್ಗೆ ಮಾಹಿತಿ ತಕ್ಷಣವೇ ಅವರಿಗೆ ತಲುಪ್ತಿತ್ತು. ಬಲರಾಮ್ನ ಮಾತುಗಳಲ್ಲಿ ಯಶೋಧ ಕಣ್ಣ ಮುಂದೆ ಬಂದು ಹೋದರು ರುದ್ರನಿಗೆ. ನಿಮ್ಮಂತೆ ಹಾಸಿಗೆಗೆ ಮಾತ್ರ ಹೆಂಡ್ತಿ ಅಂತ ಅಂದ್ಕೊಳ್ಳೋನು ನಾನಲ್ಲ. ನಿಮ್ಮ ಕೆಲಸ ಏನಿದೆಯೋ ಅದನ್ನು ನೋಡ್ಕೊಳ್ಳಿ ಅಂತ ಪಟ್ಟಂತ ಕಾಲ್ ಕಟ್ ಮಾಡ್ದ ರುದ್ರ. ನಾರಾಯಣ್ ಬಾಯಿಗೆ ಬಟ್ಟೆ ಇಟ್ಕೊಂಡು ಒಂದು ಬದಿಯಲ್ಲಿ ಕೂತ್ಕೊಂಡು ಅಳ್ತಿದ್ರು. ಕಲ್ಲಿನಂತೆ ಬಿಗಿಯಾಗಿ ಕೂತಿದ್ದ ಅಳಿಯನ ಬಳಿ ಏನು ಅಂತ ಸಾಂತ್ವನ ಹೇಳೋದು, ಹೇಗೆ ಮಾತು ಪ್ರಾರಂಭಿಸೋದು ಅಂತಲೇ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಅವನನ್ನು ನೋಡಿದ್ರೆ ಹೊಟ್ಟೆಯೊಳಗಡೆ ಏನೋ ಉರುಳ್ತಾ ಇರೋವಂತೆ ತಳಮಳ ಆಗ್ತಿತ್ತು. ಒಟ್ಟಾರೆ ಧೈರ್ಯ ತಂದುಕೊಂಡು ಅವನ ಹತ್ರ ಹೋಗೋ ಸಮಯದಲ್ಲೇ ಬಲರಾಮ್ ಕಾಲ್ ಬಂದಿದ್ದು ರುದ್ರಂಗೆ. ಈಗಾಗಲೇ ಬಿಗಿಯಾಗಿದ್ದವನು ಬಲರಾಮ್ ಕಾಲ್ ನಂತರ ಭೀಕರವಾಗಿ ಬದಲಾಗಿ ಹೋದ. ಅವನ ಬಳಿ ಹೋಗಿ ಮಾತಾಡೋಕೆ ನಾಲ್ಗೆ ಮೇಲಂಗಳಕ್ಕೆ ಅಂಟಿಕೊಂಡಿತ್ತು ನಾರಾಯಣ್ ಅವರಿಗೆ. ಆದರೂ ಮನಸ್ಸು ಕೇಳಲಿಲ್ಲ. ಅವರು ಇಂತಹ ಪರಿಸ್ಥಿತಿಯನ್ನು ದಾಟಿ ಬಂದವರೇ ತಾನೆ. ಸುಸ್ವರ ತನ್ನ ಗಂಡನ ಜೊತೆಗೆ ಸಂತೋಷವಾಗಿಯೇ ಇದ್ದಾಳೆ ಅಂತ ನಾರಾಯಣ್ಗೆ ಅವಳನ್ನು ನೋಡಿದ ತಕ್ಷಣ ಅರ್ಥವಾಗ್ಬಿಟ್ಟಿತ್ತು. ಸಾಗರಿಯನ್ನು ಮದುವೆ ಮಾಡಿಕೊಟ್ಟು ಅವರು ಅನುಭವಿಸಿದ ನೋವೇನು ಸಣ್ಣದ? ಯಾವಾಗ ಸಾಗರಿ ನಾರಾಯಣ್ ಮನೆಗೆ ಬಂದರೂ ಅವಳ ಮುಖದಲ್ಲಿ ಹಳೆಯ ಸಂತೋಷ ಎದ್ದು ಕಾಣಿಸ್ತಿತ್ತು. ಮತ್ತೆ ಗಂಡನ ಮನೆಗೆ ಹೋಗುವಾಗ ಸಿಡಿಲು ಬಿದ್ದಂತೆ ಹೋಗ್ತಿದ್ಲು. ಆದರೆ ಸುಸ್ವರ ಇಲ್ಲಿ ಬಂದಾಗಿನಿಂದ ಏನನ್ನೋ ಕಳ್ಕೊಂಡವಳಂತೆಯೇ ಇದ್ಲು. ಎಷ್ಟೇ ತಂದೆಯ ಜೊತೆ ನಕ್ಕು ಸಂಬಂಧಿಕರ ಜೊತೆಗೆ ಹರಟೆ ಹೊಡೆದ್ರು ಅವಳು ಹಳೆಯ ಸುಸ್ವರ ಅಲ್ಲ ಅನ್ನೋದನ್ನು ನಾರಾಯಣ ಅರ್ಥ ಮಾಡ್ಕೊಂಡಿದ್ರು. ಆ ಮಟ್ಟಿಗೆ ಅವರಿಗೆ ಸಂತೋಷನೇ. ಅಳಿಯಂದ್ರೆ ಅಂತ ಕರೆಯೋಕೆ ಭಯ. ಭಯ ಯಾರನ್ನು ಬಿಡುತ್ತೆ? ನನ್ನ ಮಗಳಿಗೆ ಏನೂ ಆಗೋದಿಲ್ಲ, ನಾನು ಕೈ ಮುಗಿಯೋ ದೇವರು ಅವಳನ್ನು ಕೈ ಬಿಡೋದಿಲ್ಲ, ನೀವು ಧೈರ್ಯವಾಗಿರಿ ಅಂತ 3 ವಾಕ್ಯಗಳನ್ನು ಮಾತಾಡೋದ್ರೊಳಗಡೆನೆ ಬೆವ್ದು ಹೋಯಿತು ನಾರಾಯಣ್ಗೆ. ರುದ್ರ ಅವ್ರು ಹೇಳಿದ ಮಾತುಗಳನ್ನು ಕೇಳಿಕೊಂಡೆ ಹೊರತು ಅದಕ್ಕೆ ಪ್ರತಿಯಾಗಿ ಮಾತಾಡೋಕೆ ಅಥವಾ ಸಾಂತ್ವನ ಹೇಳೋಕ್ಕೂ ಹೋಗಲಿಲ್ಲ. ಡಾಕ್ಟರ್ ಬಂದು ಸುಸ್ವರಳ ಸ್ಥಿತಿಯನ್ನು ಹೇಳೋವರೆಗೆ ಅವನ ಹೃದಯದೊಳಗಡೆ ಬಿರುಗಾಳಿಯೊಂದು ಬೀಸ್ತಿತ್ತು. ಆ ಸ್ಥಿತಿಯಲ್ಲೂ ಪ್ರಮೋದ್ಗೆ ಕಾಲ್ ಮಾಡಿ ಸಾಗರಿಯ ಬಗ್ಗೆ ತಿಳಿಸಿದ್ದ ರುದ್ರ. ರುದ್ರನನ್ನು ಹೆಚ್ಚು ಕಾಯಿಸ್ದೆ ಡಾಕ್ಟರ್ ಹೊರಗಡೆಗೆ ಬಂದು ಅವರು ಬದುಕೊಂಡ್ರು, ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದಿದ್ದೀರಾ ಅಂದರು. ನಾರಾಯಣ್ಗಂತೂ ತುಂಬ ಸಂತೋಷ ಆಯಿತು. ತುಂಬ ಧನ್ಯವಾದಗಳು ಡಾಕ್ಟ್ರಮ್ಮ, ನನ್ನ ಹೃದಯಕ್ಕೆ ತಂಪೆರೆದ್ರಿ ನೀವು. ನಾ ಹೋಗಿ ನನ್ನ ಮಗಳನ್ನು ನೋಡಬಹುದಾ ಅಂದರು. ಇನ್ನೊಂದು 1/2 hour ಬಿಟ್ಟು ಅಂತ ಡಾಕ್ಟರ್ ಹೇಳ್ತಿರೋವಾಗಲೇ ಅವರನ್ನು ದಾಟ್ಕೊಂಡು ಬಾಗಿಲು ತಳ್ಳಿ ಒಳಗಡೆ ಹೊರಟು ಹೋದ ರುದ್ರ. ಹೆಲೋ, ಹೇ ಮಿಸ್ಟರ್ ಅಂತ ಡಾಕ್ಟರ್ ಅವನನ್ನು ಕೂಗಿದಾಗ ಹಿಂದಿರುಗಿ ಡಾಕ್ಟರ್ನನ್ನು ಅವನು ನೋಡಿದ ನೋಟಕ್ಕೆ ಡಾಕ್ಟರ್ ಧೈರ್ಯವೇ ಆರಿಹೋಯ್ತು. ವಾಟ್ ಅಂತ ಗಂಟಲಿನ ಆಳದಿಂದ ರುದ್ರ ಕೇಳಿದ ಪ್ರಶ್ನೆಗೆ ಡಾಕ್ಟರ್ ದೆವ್ವ ಹೊಡೆದವರಂತೆ ನಿಂತ್ಬಿಟ್ರು. ನಾರಾಯಣ್ ಮುಜುಗರದಿಂದ ಡಾಕ್ಟರ್ನ ನೋಡಿದ್ರು. ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ಲು ಸುಸ್ವರ. ಅವಳ ಬಳಿ ಬಾಗಿದಂತೆ ನಿಂತಿದ್ದ ರುದ್ರ.
ಅವನ ಕಣ್ಣುಗಳಿಂದ ಜಾರಿದ ಕಣ್ಣೀರಿನ ಹನಿ ಹನಿ ಹನಿಯಾಗಿ ಸುಸ್ವರಳ ಹಣೆ ಮೇಲೆ ಬಿದ್ದು ಹರಿತು. ನನ್ನನ್ನೇ ಕೊನೆಗೂ ಅಳಿಸ್ಬಿಟ್ಟೆ ಅಲ್ವಾ ಅಂತ ಕಣ್ಣುಗಳು ತೇವವಾಗಿದ್ರು. ಅದಕ್ಕೆ ವಿರುದ್ಧವಾಗಿ ರುದ್ರನ ತುಟಿಗಳು ನಕ್ವು. ಅವಳ ಕೆನ್ನೆಗೆ ಮೀಸೆ ಚುಚ್ಚುವಂತೆ ಒತ್ತಿ ಮುತ್ತಿಟ್ಟಾಗ ಕಣ್ಣು ತೆರೆದಲು ಸುಸ್ವರ. ಅತ್ಯಂತ ಹತ್ತಿರದಲ್ಲಿ ಗಂಡನ ಮುಖ. ಸುಸ್ವರ ತುಂಬ ಹೆದ್ರು ಹೋಗಿದ್ಲು. ಮತ್ತೆ ಈ ಮುಖನ ನೋಡೋಕೆ ಸಾಧ್ಯವೇ ಆಗೋದಿಲ್ವಾ? ತನ್ನ ಮನಸ್ಸಿನಲ್ಲಿರೋದನ್ನು ಹೇಳದೆ ಅವನನ್ನು ತವಕಪಡಿಸಿ ಹೋಗ್ತೀನ ಅನ್ನೋ ಭಯ ಆಗಿತ್ತು ಅವಳಿಗೆ. ಕೊನೆಯದಾಗಿ ಅವಳು ಪ್ರಜ್ಞೆ ಕಳ್ಕೊಳ್ಳೋವಾಗಲೂ ರುದ್ರನ ಧ್ವನಿ ಸಣ್ಣದಾಗಿ ಅವಳ ಕಿವಿಗೆ ಬಿದ್ದಿತ್ತು ಅನ್ನೋ ನಂಬಿಕೆ. ಆ ಧ್ವನಿಯಿಂದ ಮಾತ್ರವೇ ತನ್ನ ಪ್ರಾಣವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ಲು ಸುಸ್ವರ. ಹೇಗಾದರೂ ಮಾಡಿ ತನ್ನ ಪ್ರೀತಿನ ಅವನಿಗೆ ತಿಳಿಯಪಡಿಸ್ಬೇಕು ಅಂತ. ಓಯ್ ಗುಂಡ್ಪಾಪ, ನಿನ್ನನ್ನು ನೋಡೋಕೆ ನನ್ನ ಆಸೆಯಿಂದ ಓಡಿ ಬಂದರೆ ನನ್ನನ್ನು ಹೀಗೆ ಆತಂಕಕ್ಕೀಡು ಮಾಡಿಬಿಟ್ಟಿಯಲ್ಲ ಅಂತ ಆಪ್ತತೆಯಿಂದ ಅವಳ ಮೇಲೆ ಕೋಪಗೊಂಡ ರುದ್ರ. ಸುಸ್ವರಗೆ ತುಂಬಾ ಆಶ್ಚರ್ಯ ಆಯಿತು. ರುದ್ರ ಅಳ್ತಿದ್ದಾನ? ಅವನ ಕಣ್ಣುಗಳಲ್ಲಿ ಹರಿಯೋ ಕಣ್ಣೀರು ನನಗೋಸ್ಕರನ? ಅವನನ್ನು ಯಾರ್ಯಾರೋ ಕೊಲೆಗಾರ, ಕ್ರೂರಿ ಅಂತೆಲ್ಲ ಹೇಳ್ತಾರೆ. ಹಾಗಿರುವಾಗ ತನಗೆ ಎಳ್ಳಷ್ಟು ಹೊಂದಿಕೆ ಆಗದ ತನ್ನನ್ನು ಹಠದಿಂದ ಮದುವೆಯಾಗಿ ತನಗೋಸ್ಕರ ಕಣ್ಣೀರು ಸುರಿಸ್ತಿದ್ದಾನ? ಕಣ್ಣೀರು ಸುರಿಸೋ ಅಷ್ಟರ ಮಟ್ಟಿಗೆ ಅವನಿಗೆ ನಾನು ಅಷ್ಟೊಂದು ಮುಖ್ಯನಾ ಅಂತೆಲ್ಲ ಯೋಚಿಸ್ತಿದ್ಲು ಸುಸ್ವರ. ಏನೇ ಹಾಗೆ ನೋಡ್ತಿದ್ಯಾ ಅಂತ ಕಣ್ಣು ಅಗಲಿಸಿ ತನ್ನನ್ನೇ ನೋಡ್ತಿದ್ದವಳನ್ನು ಕೇಳ್ದ ರುದ್ರ. ನೀವು ಅಳ್ತಿದ್ದೀರಾ? ಅಳೋ ಅಷ್ಟರ ಮಟ್ಟಿಗೆ ನಾನು ನಿಮಗೆ ಅಷ್ಟೊಂದು ಮುಖ್ಯನಾ ಅಂತ ಪ್ರಾಣಾಪಾಯದಿಂದ ಪಾರಾಗಿ ಬಂದ ಆಯಾಸದಲ್ಲೂ ಅತ್ಯಂತ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ಲು ಸುಸ್ವರ. ಅವಳ ಕಣ್ಣುಗಳನ್ನು ತೀಕ್ಷ್ಣವಾಗಿ ನೋಡಿದವನು ಅವಳ ಬಲಗೈಯನ್ನು ತೆಗೆದು ತನ್ನ ಎದೆಗೆ ಇಟ್ಟು ಒತ್ತಿ, ಎಲ್ಲಿದೆಯಾ ನೀನು? ಪ್ರತಿಯೊಂದು ಹಾಟ್ ಬೀಟ್ನಲ್ಲೂ ನೀನೇ ಇದೆಯಾ ಅಂದ. ಅದನ್ನು ಕೇಳಿ ಅವಳಿಗೆ ಅಳು ಬಂತು. ತುಟಿ ಹಿಂಡಿ ಅಳೋಕೆ ರೆಡಿ ಆಗಿದ್ಲು. ಏನೇ ಅಳೋದನ್ನಾದರೂ ಸ್ವಲ್ಪ ಚಂದವಾಗಿ ಅಳಬಾರ್ದ? ನೋಡೋಕ್ಕಾಗ್ತಿಲ್ಲ ಅಂತ ಅವಳಿಗೆ ಚೇಷ್ಟೆ ಮಾಡ್ದ ರುದ್ರ. ನಾನು ಹಾಗೆ ಅಳೋದು, ನೀವು ಸಹಿಸ್ಕೊಳ್ಳೇಬೇಕು. ಯಾಕೆ ಅಂದರೆ ಅಂದು ಅವಳು. ಯಾಕೆ ಅಂದರೆ ಅಂದ ರುದ್ರ. ನೀವಿಲ್ಲದೆ ನನ್ನಿಂದ ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲೇ ಹೋದರೂ ನನ್ನನ್ನು ಕರ್ಕೊಂಡು ಹೋಗಿ. ಎಲ್ಲಿ ನಿಮ್ಮನ್ನು ನೋಡ್ದೇನೆ ಸತ್ತು ಹೋಗ್ಬಿಡ್ತೀನೋ ಅಂತ ತುಟಿ ನಡುಗಿ ಕಣ್ಣಲ್ಲಿ ಕಣ್ಣೀರು ಹರಿತು ಸುಸ್ವರಾಗೆ. ಅವಳನ್ನು ನೋಡೋಕೆ ಕನಿಕರ ಬರುವಂತಿತ್ತು. ನಡುಗ್ತಾ ಇದ್ದ ಅವಳ ಆ ಗುಲಾಬಿ ತುಟಿಗೆ ತನ್ನ ತುಟಿಗಳಿಂದ ಗಟ್ಟಿಯಾಗಿ ಮುತ್ತಿಟ್ಟ ರುದ್ರ. ಅವನ ಶರ್ಟ್ ಹಿಡಿದು ಎಳೆದ್ಲು ಸುಸ್ವರ. ಕೆಲವು ನಿಮಿಷಗಳ ಸುದೀರ್ಘ ಮುತ್ತು ಕೊನೆಗೊಂಡಿತ್ತು. ಲವ್ ಯು ಹೆಂಡ್ತಿ ಅಂದ ರುದ್ರ. ಅವಳ ಕಣ್ಣುಗಳಲ್ಲಿ ಮಿಂಚು. ಅವನಂತೆ ಪಟಪಟ ಅಂತ ಹೇಳೋಕ್ಕಾಗದಿದ್ರು ರುದ್ರನ ಕೆನ್ನೆ ಚಿವುಡ್ತಾ ನಾನು ಕೂಡ ಅಂದ್ಲು ಸುಸ್ವರ. ಅವಳ ಹಣೆಗೆ ಹಣೆ ಮುಟ್ಟಿಸ್ತವನು, ಸುಸ್ವರ ನಿಮ್ಮ ಅಕ್ಕಂಗೆ ಕಾಲ್ ಮಾಡಿ ಮಾತಾಡಿದ್ಯಾ ಅಂತ ದಿಢೀರಂತ ಸಾಗರಿಯ ಬಗ್ಗೆ ವಿಚಾರಿಸ್ತಾ ರುದ್ರ. ಇಲ್ಲ ರೀ, ಅವಳೇ ಕಾಲ್ ಮಾಡೋವರೆಗೆ ನಾನು ಮಾಡಬಾರ್ದು ಅಂತ ಹೇಳಿದ್ಲು. ಅವಳ ಜೊತೆಗೆ ಮಾತಾಡಿ ಒಂದು 10 ದಿನ ಆಗಿರಬಹುದು ಅಂದ್ಲು ಸುಸ್ವರ. ಅಲ್ಲಿ ನಡೆದ ಗಲಾಟೆ ಯಾವುದು ಇವಳಿಗೆ ತಿಳಿದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ ರುದ್ರ ಅದರ ನಂತರ ಮಾವನ ಮನೆಯಲ್ಲಿ ಅವಳನ್ನು ಬಿಟ್ಟಿರೋಕ್ಕೆ ಅವನಿಗೆ ಮನಸ್ಸು ಬರಲಿಲ್ಲ. ತನ್ನ ಸ್ವಂತ ಫ್ಲೈಟ್ ತರಿಸಿ ಸುಸ್ವರಳನ್ನು ದೆಹಲಿಗೆ ಕರ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡ್ದ. ಎಲ್ಲವನ್ನ ವೀಕ್ಷಕನಾಗಿ ನಾರಾಯಣ್ ನೋಡ್ತಲೇ ಇದ್ರು. ಮಾವ ಅಂದ ರುದ್ರ. ನಾರಾಯಣ್ಗೆ ಒಂದು ಮಾತು ಕೇಳಿ ತಲೆ ಸುತ್ತ ಬರೋದೊಂದೇ ಬಾಕಿ. ಅಳಿಯಂದ್ರೆ ಅಂತ ರೂಢಿಯಂತೆ ಅವನ ಮುಂದೆ ಕೈ ಕಟ್ಟಿ ನಿಂತರು ನಾರಾಯಣ್ ಅವರು. ರುದ್ರನ ನೋಟ ಈಗ ಅವರ ಕೈಗಳ ಮೇಲೆ ಬಿದ್ದಿತ್ತು. ನಂತರ ಸಹಜವಾಗಿ ನಿಂತ್ಕೊಂಡ್ರು ನಾರಾಯಣ್. ನೀವು ನಮ್ಮ ಜೊತೆಗೆ ಬನ್ನಿ ಅಂದ ರುದ್ರ. ಬೇಡ ಅನ್ಬೇಕು ಅನ್ನೋ ಮಾತು ಬಂತು ನಾರಾಯಣ್ ಅವರಿಗೆ. ಆದರೆ ಮೊದಲ ಬಾರಿಗೆ ಅಳಿಯಂದ್ರು ಕೇಳ್ತಿರುವಾಗ ಅದನ್ನು ತಳ್ಳಿ ಹಾಕೋಕೆ ಸಾಧ್ಯವಾಗದ ಕಾರಣ ನಾರಾಯಣ್ ಕೂಡ ಅವ್ರ ಜೊತೆಗೆ ಹೊರಟ್ರು. ಸಾಗರಿ ಬಗ್ಗೆ ಅವರಿಬ್ಬರಿಗೂ ರುದ್ರ ಏನೂ ಹೇಳಲಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದ ನಂತರವೇ ಮುಂದಿನ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ರುದ್ರನ ಯೋಚನೆ ಆಗಿತ್ತು. ಕತೆ ಮುಂದುವರಿಯುತ್ತೆ.